Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ರೂಲ್ಸ್ ಪ್ರಿಡಿಕ್ಷನ್ ಮಾಡುವ. ಸೊ ಇದು ಮೂರು ಗ್ರೂಪ್ ಅಂತ ತಗೊಳ್ಳಿ. ಸೊ ಮೂರು ಗ್ರೂಪನ್ನ ನೀವು ಬೇರೆ ಬೇರೆಯಾಗಿ ಡಿವೈಡ್ ಮಾಡ್ಕೊಳ್ಳಿ. ಇದು ಮೊದಲನೇದು, ಇದು ಎರಡನೇದು, ಸಾರಿ ಮೊದಲನೇದು, ಎರಡನೇದು, ಮೂರನೇದು. ಸೊ ಐ ಹೋಪ್ ನಿಮಗೆ ಈಸಿ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ ಏನ್ ಬದಲಾವಣೆ ಬರುತ್ತೆ ಅಂತ ನೋಡೋಣ. ಬೇಕು ಅಂದ್ರೆ ನೀವು ಮೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಓಕೆ, ಸೊ ಬೇಕು ಆದರೆ ಪಾಸ್ ಕೂಡ ಮಾಡ್ಬೋದು ನೀವು. ಓಕೆ, ಮೊದಲನೇದು ಬ್ಲ್ಯಾಕ್ ಪೆನ್ಸಿಲನ್ನ ಯಾರು ಆಯ್ಕೆ ಮಾಡಿದ್ದೀರಾ, ಸೊ ನಿಮಗೆ ಏನು ಬಂದಿದೆ, ಐ ಹೋಪ್ ಕಾಣಿಸ್ತಿದೆ ಅಂತ. ಒಂದಷ್ಟು ರಹಸ್ಯಗಳು ಗೊತ್ತಾಗೋದ್ರಲ್ಲಿ ಇದೆ. ಒಂದಷ್ಟು ಮೊದಲನೇದು ಮಾತ್ರ, ಮೊದಲನೇವರಿಗೆ ಮಾತ್ರ ಇದು ಬನ್ನಿ ಮಾತ್ರ. ಓಕೆ, ಸಾಕಷ್ಟು ಹಿಡನ್ ಮೆಸೇಜಸ್ ಇದೆ, ಸಾಕಷ್ಟು ಸತ್ಯಗಳು ಗೊತ್ತಾಗುವಂಥದ್ದು ಇದೆ. ಡೆಸ್ಟಿನಿ ಒಂದಷ್ಟು ಯೋಚನೆ ಮಾಡಿ ನಿಮ್ಗೆ ಒಂದಷ್ಟು ವಿಚಾರಗಳನ್ನ, ನೀವು ಎಂಥದ್ದೋ ವಿಚಾರಗಳಲ್ಲಿ ರಾಂಗ್ ಇನ್ಫಾರ್ಮೇಶನ್ ಅಲ್ಲೇ ಮುಳುಗೋಗಿದ್ರೆ, ಅಥವಾ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗ್ದಿರಾ ಒಂದಷ್ಟು ತೊಂದರೆಯಲ್ಲಿ ಇದ್ರೆ, ಸೊ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಯಾರು ತೊಂದರೆ ಮಾಡ್ತಿದ್ದಾರೆ, ನಿಮ್ಮ ಇಂಟ್ಯೂಷನ್ ಏನಿದೆ, ಡಿವೈನ್ ಸೀಕ್ರೆಟ್ಸ್ ಏನಿದೆ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. 14 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮತ್ತೆ ಮಿಥುನ ರಾಶಿ, ಕನ್ಯಾ ರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದ್ದಾರೆ. ಸೊ ನಿಮ್ಮನ್ನ ನೀವು ಹೆಚ್ಚು ನಂಬಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಯಾಡ್ ಲಕ್ಗೆ ಕಾರಣ ಏನು, ನಿಮ್ಮನ್ನ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಬಂಧ ಮಾಡಿದ್ದಾರೆ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಬಟ್ ಇದೆಲ್ಲ ನಿಮಗ್ ಗೊತ್ತಾದ್ಮೇಲೆ ನೀವು ಅಗತ್ಯ ಇರುವಂತ, ಅವಶ್ಯಕತೆ ಇರುವಂತ ಏನು ಒಂದಷ್ಟು ಬದಲಾವಣೆನ ಮಾಡ್ಕೊಳ್ಬೇಕು, ಸೆಲ್ಫ್ ಕೇರ್ ಹೇಗ್ ಮಾಡ್ಬೇಕು, ಇನ್ಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸಿಗೆ ಹೇಗೆ ತರಬೇಕು, ಒಂದಷ್ಟು ಕಾರ್ಮಿಕ್ ಲೆಸನ್ಸ್ ಏನ್ ಕಲಿಬೇಕಿತ್ತು ಅದನ್ನ ಏನ್ ಕಲಿತೀರಾ, ಇದೆಲ್ಲವೂ ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ, ಡೆವಿಲ್ ಎನರ್ಜಿ ಇದೆ. ಬಟ್ ಅದನ್ನ ಮೀರಿದಂತ ಒಂದಷ್ಟು ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೇಕು ಅನ್ನುವಂಥದ್ದು. ಇಲ್ಲಿ ಜಸ್ಟ್ ನಂಗೆ ಈ ಕಾರ್ಡ್ ಏನ್ ಹೇಳ್ತಿದೆ, ಸಾರಿ ಈ ಸ್ಟೋನ್ ಏನ್ ಹೇಳ್ತಿದೆ ಅದನ್ನ ಬೇಸಾಗಿ ಇಟ್ಕೊಂಡು ಹೇಳ್ತಿದ್ದೀನಿ. ಅದ್ರ ಪ್ರಕಾರ ಹೇಳೋದಾದ್ರೆ, ಲಿಯೋ ಸಿಂಹ ರಾಶಿಯವರು ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದ್ ಹೆಜ್ಜೆ ಮುಂದೆ ಹೋಗಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಹೆಚ್ಚಿನ ಎಚ್ಚರಿಕೆ, ಏಳಿಗೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ. ಇದೆಲ್ಲದ್ರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಸಾಕಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಜೊತೆಗೆ ದೇವಿ ಆಶೀರ್ವಾದ ಕೂಡ ಇದೆ. ಮತ್ತೆ ಈ ಚಂದ್ರಮಾನ ಯುಗಾದಿಗಿಂತ ನಿಮ್ಗೆ ಸೌರಮಾನ ಯುಗಾದಿ ಕಳೆದ ಮೇಲೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. 16 ನಂಬರ್ ಇಂಪಾರ್ಟೆಂಟ್ ನಿಮ್ಗೆ ಅಂತ ಅನ್ಸುತ್ತೆ. ಮತ್ತೆ
ಮೀನರಾಶಿ ಅವರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಸಾಕಷ್ಟು ಸಕ್ಸಸ್‌ಫುಲ್ ಆಗ್ತೀರಾ. ಸಕ್ಸಸ್ ಇದೆ ನಿಮ್ಗೆ ಚಿನ್ನ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲಕ್ಕಿ ಕಲರ್ ಗೋಲ್ಡ್ ಮತ್ತೆ ಯೆಲ್ಲೋ ನಿಮ್ಗೆ ಲಕ್ಕನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆದಾಗ್ಲಿ. ಈಗ ಗ್ರೀನ್ ಕಲರ್ ಪೆನ್ ಯಾರು ಆಯ್ಕೆ ಮಾಡಿದ್ದೀರಾ? ಓಕೆ. ಓಕೆ. ಸಮಥಿಂಗ್ 6 ನಂಬರ್ ಮತ್ತೆ 1 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಓಕೆ. ಸೊ ಗ್ರೀನ್ ಕಲರ್ ಯಾರು ಆಯ್ಕೆ ಮಾಡಿದ್ದೀರಾ ಅವರಿಗೆ ಒಂದಷ್ಟು ಫೈನಾನ್ಷಿಯಲ್ ವಿಚಾರದಲ್ಲಿ ಸಮಸ್ಯೆಗಳಿತ್ತು ಅಂದ್ರೆ ಅದೆಲ್ಲದ್ರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಹಸುಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆಂಪು ಕಲರು ಕೂಡ ಇಂಪಾರ್ಟೆಂಟ್ ಇರಬಹುದು. 1 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಮತ್ತೆ ನಿಮ್ಗೂ ಕೂಡ ಸಿಂಹ ರಾಶಿಯವರು ಇಂಪಾರ್ಟೆಂಟ್ ಆಗಿರಬಹುದು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೋಪ ಮಾಡ್ಕೊಂಡು ಯಾವುದೇ ಒಂದು ಪ್ರಯೋಜನ ಇಲ್ಲ. ಹಾಗಾಗಿ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಅಧಿಕಾರ ಕೂಡ ಬರೋದ್ರಲ್ಲಿ ಇದೆ. ನಿಮ್ಮ ಲೈಫ್ ಲೆವೆಲ್ ಅಪ್ ಆಗೋದ್ರಲ್ಲಿ ಇದೆ. ಮಕರ, ಕುಂಭ ರಾಶಿ ಮತ್ತೆ ಧನಸ್ಸು ರಾಶಿ, ಮೀನ ರಾಶಿ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ನೀವು ಕೋಪದ ಮೇಲೆ ಕೊಟ್ರೆ ಚೆನ್ನಾಗಿರುತ್ತೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ನ್ಯಾಯ ಸಿಗುತ್ತೆ, ಜಯ ಸಿಗುತ್ತೆ. ನೀವು ಇಂಥದ್ದೇ ಕೆಲಸ ಆಗ್ಬೇಕು ಅಂತ ಏನ್ ಅನ್ಕೊಂಡಿದ್ರಿ ಆ ಕೆಲಸ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಗ್ರೋತ್ ಅನ್ನೋದನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸ್ಟಕ್ ಆಗಿದ್ದಂತ ಎನರ್ಜಿ ಇನ್ ಮುಂದೆ ಮೂವ್ ಆನ್ ಆಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಪಾರ್ಟ್ನರ್ಶಿಪ್ ಬರುವಂಥದ್ದು, ಹೊಸ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂಥದ್ದು, ನಂಬಿಕೆಯುಳ್ಳ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು, ನೀವು ಬೇರೆಯವ್ರ ಹತ್ರ ನಂಬಿಕೆ ಉಳಿಸ್ಕೊಳ್ಳುವಂಥದ್ದು, ಯಶಸ್ಸನ್ನ ನೋಡುವಂಥದ್ದು ತುಂಬಾ ಇದೆ. ತುಂಬಾ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ವೈಟ್ ಕಲರ್, ಗ್ರೀನ್ ಕಲರ್, ರೆಡ್ ಕಲರ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ಟೀಮ್ ವರ್ಕಿಗೆ ಸಾಕಷ್ಟು ಪ್ರತಿಫಲ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಲೈಫ್ ಸೈಕಲ್ಸ್ ಇರುತ್ತೆ. ಒಳ್ಳೇದು ಕೆಟ್ಟದು, ಕೆಟ್ಟದು ಒಳ್ಳೇದು, ಇದೆಲ್ಲದ್ರಿಂದ ಹೊರಗೆ ಬರ್ತೀರಾ. ತುಂಬಾ ಸಾಕಷ್ಟು ಕಷ್ಟ ನೋಡಿ, ಸಾಕಷ್ಟು ಪ್ರಯತ್ನ ಪಟ್ಟು ಈಗ ಒಳ್ಳೆ ಸಮಯ ಬಂದಾಗ ವ್ಯರ್ಥ ಆಯ್ತು ಅಂತ ಅನ್ಕೊಂಡಿದೀರಾ. ಆ ತರ ಏನು ಅನ್ಕೊಂಬೇಡಿ. ನಿಧಾನ ಆಗಿದ್ದ ಕೆಲಸಗಳೆಲ್ಲ ಬೇಗ ಬೇಗ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ದುಡ್ಡು ಕೂಡ ಬರುತ್ತೆ. ಸಾಕಷ್ಟು ಹಣ್ಣು ತರಕಾರಿಗಳಿಂದ ಕೂಡ ಹೆಚ್ಚಿನ ಲಾಭ ಬರುವಂಥದ್ದು ಇದೆ. ಅವಾರ್ಡು ರಿವಾರ್ಡು ಎಲ್ಲವೂ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಜೀವನಕ್ಕೆ ನ್ಯಾಯ ಕೊಡ್ಸೋದಕ್ಕೆ ನೀವು ಹೋರಾಡ್ತಾ ಇದ್ರಿ. ಆ ನ್ಯಾಯ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ತುಂಬಾನೇ ಫೈನಾನ್ಷಿಯಲಿ ಸಕ್ಸಸ್ ಇದೆ. ಆಸ್ತಿ ಖರೀದಿ ಮಾಡುವಂಥದ್ದು ಕೂಡ ಇದೆ. ಸೊ ಗಾಡಿ ಖರೀದಿ ಮಾಡಬಹುದು, ಆಸ್ತಿ ಖರೀದಿ ಮಾಡಬಹುದು, ಏನೋ ಒಂದಷ್ಟು ಹಾಪ್ಕಾಮ್ಸ್ ತರ ಏನೋ ಶುರು ಮಾಡಬಹುದು. ಸಾಕಷ್ಟು ಒಂದು ನ್ಯೂ ಬಿಗಿನಿಂಗ್ ಇದೆ ಎಲ್ಲಾ ರೀತಿಲೂ. ಕೆರಿಯರ್ ವೈಸ್ ಲೈಫಿಗೆ, ಮತ್ತೆ ಪರ್ಸನಲ್ ಲೈಫಿಗೆ, ಲವ್ ಲೈಫಿಗೆ, ಕೆರಿಯರ್ ಲೈಫಿಗೆ, ಎಸ್ಪೆಷಲಿ ಬಿಸ್ನೆಸ್ ಲೈಫಿಗೆ ತುಂಬಾನೇ ಯಶಸ್ಸಿದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ, ರೈಟ್ ವೇಲಿ ನೀವು ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಕ್ರಾಂತಿಕಾರಿ ವ್ಯವಸಾಯಕಾರರಾಗಿ ನೀವು ಬದಲಾಗ್ತೀರಾ. ಅದರಿಂದ ಸಾಕಷ್ಟು ನಿಮ್ಮನ್ನ ನೋಡಿ ಸಾಕಷ್ಟು ಜನ ವ್ಯವಸಾಯದ ಕಡೆ ಮುಖ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ರಿ? ವೈಟ್ ಕಲರ್. ನಂಗನ್ಸೋ ಪ್ರಕಾರ ಒಂದಷ್ಟು
ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ. ಏನೋ ಒಂದು ಸತ್ಯ ನಿಮ್ಗೆ ಗೊತ್ತಿದೆ. ಆ ಸತ್ಯನ ನೀವ್ ಯಾರಿಗೂ ಹೇಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಆ ಸತ್ಯನ ಹೇಳಿ ಅನ್ನುವಂಥದ್ದು ಇದೆ. ಎಲ್ಲೋ ಭಯ ಕಾಡ್ತಾ ಇದೆ ನಿಮ್ಗೆ. ಯಾವುದೋ ಒಂದು ಭಯ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಕನಸುಗಳು ಸರಿ ಇಲ್ಲ. ಸರಿಯಾಗಿ ನೀವು ನೀರ್ ಕೂಡ ಕುಡಿತಾ ಇಲ್ಲ ಅಂತ ಅನ್ಸುತ್ತೆ. ಸರಿಯಾಗಿ ನೀರ್ ಕುಡೀರಿ. ಕನಸುಗಳು ನಿಮ್ಗೆ ಸರಿಯಾಗಿ ಬೀಳ್ತಾ ಇಲ್ಲ. ಕನಸನ್ನ ಕೂಡ ಆ ಭಯ ಬಿಟ್ಟು ನಿದ್ದೆ ಮಾಡಿ ಒಳ್ಳೊಳ್ಳೆ ಕನಸುಗಳು ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಇನ್ಸ್ಪಿರೇಷನ್ ಆಗುವಂಥದ್ದು, ಕಮ್ಯುನಿಕೇಶನ್ ಬರುವಂಥದ್ದು ಕೂಡ ಇದೆ. ಗೊತ್ತಿರೋ ಸತ್ಯನ ಮಾತಾಡಿ ಸಾಕು, ಬೇರೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಿಮ್ಗೇನು ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಮಿಥುನ ರಾಶಿ ಮತ್ತೆ ಕುಂಭ ರಾಶಿ ಮತ್ತೆ ವೃಷಭ ರಾಶಿ ಮತ್ತೆ ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೀನರಾಶಿ ಮತ್ತೆ ಧನುಸು ರಾಶಿಯವರಿಂದ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಅವರಿಂದ ಏನೋ ಮನ್ಸಿಗೆ ನೋವಾಗಿರ್ಬೋದು ಅಥವಾ ಏನೋ ಒಂದಷ್ಟು ತೊಂದರೆ ತರ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಂಡಿರಿ ಅನ್ನುವಂಥದ್ದು ಇದೆ. ಭ್ರಮೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. 4-24 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಶುಕ್ರ ಚೆನ್ನಾಗಿದ್ದಾರೆ ನಿಮ್ಗೆ. ಬುಧ ಶುಕ್ರ ಇಬ್ರು ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಗ್ರಹಣದ ಒಂಚೂರು ಎಫೆಕ್ಟ್ ನಿಮ್ಮ ಮೇಲೆ ಹೆವಿ ಎನರ್ಜಿನ ಫ್ಲೋ ಮಾಡಿರಬಹುದು. ಬಟ್ ಸಾಕಷ್ಟು ಹೀಲಿಂಗ್ ಕೂಡ ಆಗುತ್ತೆ. ನಿಮ್ಮ ಜೀವನ ಮುಂದುವರಿತಾ ಇದೆ. ನೀವೇ ಅದಕ್ಕೆ ಅಡ್ಡಿ ಆಗ್ತಿದ್ದೀರಾ. ಅದಕ್ಕೆ ಅಡ್ಡಿ ಆಗ್ಬೇಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದಷ್ಟು ದುಡ್ಡುಗಳನ್ನ ನೀವು ಕಳ್ಕೊಂಡಿದ್ದೀರಾ, ಲಾಸ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಲಾಸಸ್ ಇಂದ ನಿಮ್ಮನ್ನ ನೀವು ಬಚಾವ್ ಮಾಡ್ಕೊಳ್ಳಿ. ಜೊತೆಗೆ ಸಾಕಷ್ಟು ಹೆಚ್ಚಿನ ಒಂದು ಎಚ್ಚರಿಕೆ ಕೂಡ ಇದೆ. ಜೊತೆಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಿಮ್ಮ ಫ್ಯಾಮಿಲಿಯ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಗೆ ರಕ್ಷೆಯಾಗಿ ನಿಂತಿದೆ, ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಬರ್ಬೇಕಾಗಿದ್ದಂತ ಆಸ್ತಿ, ದಾಂಪತ್ಯ ಜೀವನ, ಮಕ್ಕಳು, ಫ್ಯಾಮಿಲಿ ಲೈಫ್, ಫೈನಾನ್ಷಿಯಲ್ ಲೈಫ್ ಏನ್ ಬರ್ಬೇಕಿತ್ತು ಅದೆಲ್ಲ ಬರುತ್ತೆ. ನಿಮ್ಗೆ ಯಾವತ್ತೂ ದುಡ್ಡಿಗೆ ಕೊರತೆ ಬರೋದಿಲ್ಲ. ಯಾವುದೇ ಸಮಯ ಸಂದರ್ಭದಲ್ಲಿ ಇನ್ ಫ್ಯೂಚರ್ ಡೇಸ್ ಅಲ್ಲೂ ಕೂಡ ನಿಮ್ಗೆ ಹಣಕಾಸಿನ ವಿಚಾರಕ್ಕೆ ತೊಂದರೆ ಬಂದ್ರೆ ಕಣ್ಮುಚ್ಕೊಂಡು ನಿಮ್ಮ ಇಷ್ಟದವ್ರನ್ನ, ನಿಮ್ಮ ಹೃದಯದಲ್ಲಿ ಯಾರು ಇಷ್ಟ ಬರ್ತಾರೋ ಅವ್ರು ಬದುಕಿರ್ಲಿ ಸತ್ತಿರ್ಲಿ, ದೇವರಾಗಿರ್ಲಿ ಅಥವಾ ಯಾವುದೇ ಗಿಡ ಮರ ಪ್ರಾಣಿ ಪಕ್ಷಿ ಆಗಿರ್ಲಿ ಅಥವಾ ಯಾವ್ದಾದ್ರು ವಸ್ತು ಆಗಿರ್ಲಿ, ಅದ್ರ ಹತ್ರ ನಿಮ್ಮ ಮನ್ಸಿನ ಮಾತನ್ನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಇಮಿಡಿಯೇಟ್ ನಿಮ್ಗೆ ಫೈನಾನ್ಷಿಯಲ್ ಫ್ಲೋ ಹೇಗ್ ಕಳಿಸ್ಬೇಕು ಅನ್ನೋದು ಗೊತ್ತಿದೆ. ಅದನ್ನ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಹೆಚ್ಚಿನ ಲಾಭ ಬರುವಂಥದ್ದು ಇದೆ. ಆಸ್ತಿ ಬರುವಂಥದ್ದು ಕೂಡ ಇದೆ. ಬ್ರೌನ್, ಗ್ರೀನ್ ಕಲರ್, ಬ್ಲೂ ಕಲರ್ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡುವಂತ ನೀವು ತುಂಬು ಹೃದಯಿಗಳಾಗಿದ್ದೀರಾ. ತುಂಬಾ ಆಸೆ ಕನಸುಗಳು ಇದೆ. ಸಾಕಷ್ಟು ಪೂರ್ವಜರ ಓತ್ಲ ಹೊಡೆದಿರೋದ್ರಿಂದ ನಿಮ್ಮ ಫ್ಯಾಮಿಲಿಗಳೆಲ್ಲ ನೀವು ಈಗ ರೆಸ್ಪಾನ್ಸಿಬಲ್ ಆಗಿ ಇಷ್ಟೊಂದು ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಿದೆ. ಬಟ್ ನೋಡೋಣ, ಇನ್ನ ನೋ ಮೋರ್ ಡಿಲೇಸ್ ನಿಮ್ಮ ಜೀವನದಲ್ಲಿ. ಸಿಂಗಲ್ಸ್ ಯಾರಿದ್ದೀರಾ ಮ್ಯಾರೇಜಿಗೆ ರೆಡಿಯಾಗಿ, ಮ್ಯಾರೇಜ್ ಬರ್ತಿದೆ, ಡೆಫಿನೆಟ್ಲಿ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ನೋಡೋಣ. ಸೊ ಏನ್ ನೋಡಿ ಹೇಳ್ತಿದ್ದೀರಾ ಅಂತ ಯಾರೋ ಕೇಳ್ತಿದ್ದಾರೆ. ನ ನೋಡಿ ನನ್ನ ಕೈಲಿ ಏನೂ ಇಲ್ಲ. ಸೊ ಇದನ್ನ ನೋಡ್ತಿದ್ರೇನೆ ಅಷ್ಟು ಎನರ್ಜಿ ಫ್ಲೋ ಆಗುತ್ತೆ. ಸೊ ಅದ್ರ ಜೊತೆ ಕನೆಕ್ಟ್ ಆದ್ರೆ ಬರುತ್ತೆ ಅದು. ಸೊ ಎಸ್, ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಪರಿಶುದ್ಧವಾದಂಥ ಮನಸ್ಸಿಗೆ ಎಲ್ಲವೂ ಕೂಡ ಒಳಿತೆ ಆಗ್ಲಿ ಅಂತ ಆಶಿಸ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.